ಆತ ಪ್ರಸಿದ್ಧ ದೇಗುಲದ ಅರ್ಚಕ. ನಿತ್ಯ ಮಂತ್ರಗಳನ್ನ ಪಠಿಸ್ತಾ ದೇವರ ಸೇವೆ ಮಾಡ್ತಿದ್ದ. ಆದರೆ ತನ್ನ ಬಳಿ ಕಷ್ಟ ಅಂತ ಬರೋ ಮಹಿಳೆ ಮೇಲೆ ಕಾಮದ ದೃಷ್ಟಿ ಇಟ್ಟು ಕಂಬಿ ಹಿಂದೆ ಸೇರಿದ್ದಾನೆ. ಪೂಜೆ, ಮಾಠ ಮಂತ್ರದ ಹೆಸರಿನಲ್ಲೇ ಅರ್ಚಕನ ಕಾಮದಾಟ. ಈವ್ನಿಂಗ್ ಮಹಿಳೆಗೆ ಲೈಂಗಿಕ ಕಿರುಕುಳ, ಕೇರಳದ ಪೂಜಾರಿ ಲಾಕ್. ಪೂಜೆ, ಮಾಠ ನಿವಾರಣೆ ಹೆಸರಲ್ಲಿ ಕೇರಳದ ಅರ್ಚಕರಿಬ್ಬರು ಬೆಂಗಳೂರಿನ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ಮಹಿಳೆಯನ್ನ ಬೆತ್ತಲಾಗಿಸಿ ವಿಡಿಯೋ ಮಾಡಿಟ್ಕೊಂಡು ಮಂಚಕ್ಕೆ ಬರುವಂತೆ ಒತ್ತಾಯಿಸಿ ಬ್ಲಾಕ್ ಮೇಲ್ ಮಾಡಿ ಸಿಕ್ಕು ಬಿದ್ದಿದ್ದಾರೆ. ಇಷ್ಟಕ್ಕೂ ಸಂತ್ರಸ್ತೆ ಸಿಲಿಕಾನ್ ಸಿಟಿಯ ಬೆಳ್ಳಂದೂರು ನಿವಾಸಿ. ಗಂಡ ತೀರ್ಕೊಂಡಿದ್ದು ಕುಟುಂಬದ ನಿರ್ವಹಣೆ ಮಹಿಳೆಯ ಹೆಗಲ ಮೇಲಿದೆ. ಮನೆಯಲ್ಲಿ ಮೇಲಿಂದ ಮೇಲೆ ಸಂಕಷ್ಟ, ಸಮಸ್ಯೆ, ಯಾರೋ ಮಾಟ ಮಾಡಿಸಿದ್ದಾರೆ ಅನ್ನೋ ಅನುಮಾನ ಮೂಡಿತ್ತು. ಈ ನಡುವೆ ಇನ್ಸ್ಟಾಗ್ರಾಂನಲ್ಲಿ ಕೇರಳದ ತ್ರಿಶೂರಿನ ದೇವಾಲಯದ ವಿಡಿಯೋ ನೋಡಿ ಸ್ನೇಹಿತರ ಜೊತೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದಿದ್ರು. ಆದ್ರೆ ದೇಗುಲದಲ್ಲಿ ಅರುಣ್ ಅನ್ನೋ ಅರ್ಚಕನೋರ್ವ ಮಹಿಳೆಯ ಫೋನ್ ನಂಬರ್ ಪಡ್ಕೊಂಡಿದ್ದ. ಆತನು ಇವರಿಗೆ ಮೊಬೈಲ್ ಮುಖಾಂತರ ವಾಟ್ಸಪ್ ಕಾಲ್ಗಳಲ್ಲಿ ಕರೆ ಮಾಡಿ ತಮ್ಮ ಖಾಸಗಿ ಅಂಗಗಳನ್ನು ತೋರಿಸೋಕ್ಕೆ ಮತ್ತು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರಿಗೆ ಅಸಭ್ಯ ವರ್ತನೆ ಮಾಡಿ ಅತ್ಯಾಚಾರ ಮಾಡಿದರ ಕುರಿತು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮಹಿಳೆಗೆ ಪದೇ ಪದೇ ಫೋನ್ ಮೆಸೇಜ್ ಮಾಡ್ತಾ ಇದ್ದ ಕಾಮುಕ ಅರ್ಚಕ ಮಿಡ್ ನೈಟ್ ನಲ್ಲಿ ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಒತ್ತಾಯಿಸಿದ್ದ. ನೀನು ಬೆತ್ತಲಾಗದೆ ಹೋದ್ರೆ ನಿನ್ನ ಮಕ್ಕಳು ಸಾಯ್ತಾರೆ ಅಂತ ಬೆದರಿಸಿದ್ನಂತೆ. ಬಳಿಕ ಮಹಿಳೆಯ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡು ಕೇರಳಕ್ಕೆ ಬರುವಂತೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. హలో సార్ நான் இங்கே ஆஃபீஸில் வெளியில் வந்தேன் இப்போ. சௌக்கியமா? சௌக்கியம் சார். எப்போ வருது? நான் ஈவினிங் வரேன். வித் ஃப்ரெண்டா? ஃப்ரெண்டு வருது. ரூம் எடுத்தா? இல்லை எனக்கு ரூம் எல்லாம் அங்கே தெரியாது. ஓகே, அப்போ காணலாம். ஹோட்டல் புக் பண்ணலாம். ஓகே. இப்போ என்ன டைம் ட்ரெயின் திரும்பி அங்கே திரும்பி ட்ரெயின் டைமிங்? அப்போ 2 ரூம் எடுத்து வைங்க. ஒரு ரூமில் நம்ம இருக்கும், ஒரு ரூமில் நம்ம இருக்கும். ಓಕೆ, ಸರಿ. ಮಹಿಳೆ ಭಯದಿಂದ ಕೇರಳದ ದೇಗುಲಕ್ಕೆ ಹೋಗ್ತಾ ಇದ್ದ ಹಾಗೆ ರೂಮ್ಗೆ ಕರ್ಕೊಂಡು ಹೋಗಿ ಅರ್ಚಕ ಅರುಣ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಮತ್ತೋರ್ವ ಅರ್ಚಕ ಉನ್ನಿ ದಾಮೋದರನ್ ಎಂಬಾತನ ಜೊತೆಯೂ ಸಹಕರಿಸುವಂತೆ ಪೀಡಿಸಿದ್ದಾನೆ. ಮಧ್ಯರಾತ್ರಿ ಕಾರ್ನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರಕ್ಕೂ ಯತ್ನಿಸಿದ್ನಂತೆ. ಕೈ ಮುಗಿದು ಬೇಡ್ಕೊಂಡ್ರು ಬಿಡದೆ ಮೃಗದಂತೆ ಹಿಂಸಿಸಿದ್ದಾನೆ. ಆ ರಾತ್ರಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಂತ ಸಂತ್ರಸ್ತೆ ಈಗ ಬೆಳ್ಳಂದೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಕಾಮುಕ ಅರ್ಚಕ ಅರುಣನ್ನ ಬಂಧಿಸಿದ್ದಾರೆ. ಸದ್ಯ ಮತ್ತೋರ್ವ ಅರ್ಚಕ ಉನ್ನಿ ದಾಮೋದರನ್ ತಲೆಮರೆಸಿಕೊಂಡಿದ್ದಾನೆ. ವಾಟ್ಸಪ್ಗಳಲ್ಲಿ ಕಾಲ್ ಮಾಡಿಕೊಂಡು ನ್ಯೂ ಫೋಟೋಗಳನ್ನು ಕಳ್ಸೋಕ್ಕೆ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವ್ರ ಜೊತೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದರು. ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅವಶ್ಯಕ್ಕೆ ಪಡೆದಿದ್ದ ಸೀರಿ ಮಾಡಿದ್ದೀವಿ. ಅದೇನೇ ಇರ್ಲಿ, ದೇವರ ಸೇವೆ ಮಾಡೋ ಪೂಜಾರಿ ಕಷ್ಟ ಅಂತ ಬಂದವರಿಗೆ ತನ್ನ ಕೈಲಾದ ಸಹಾಯ ಮಾಡೋದ್ ಬಿಟ್ಟು ಹೀಗೆ ತನ್ನ ಕಾಮತೃಷೆ ತೀರಿಸಿಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದು ಬೆಚ್ಚಿ ಬೀಳಿಸಿದೆ. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.